ಅಯೋಧ್ಯೆಯನ್ನು ಐತಿಹಾಸಿಕವಾಗಿ ಸಾಕೇತ ಎಂದು ಕರೆಯಲಾಗುತ್ತಿತ್ತು. ಆರಂಭಿಕ ಬೌದ್ಧ ಮತ್ತು ಜೈನ ಅಂಗೀಕೃತ ಗ್ರಂಥಗಳು ಧಾರ್ಮಿಕ ಮುಖಂಡರಾದ ಗೌತಮ ಬುದ್ಧ ಮತ್ತು ಮಹಾವೀರರು ನಗರಕ್ಕೆ ಭೇಟಿ ನೀಡಿ ವಾಸಿಸುತ್ತಿದ್ದರು ಎಂದು ಉಲ್ಲೇಖಿಸುತ್ತದೆ. ಜೈನ ಗ್ರಂಥಗಳು ಇದನ್ನು 5 ತೀರ್ಥಂಕರರಾದ ರಿಷಭನಾಥ, ಅಜಿತನಾಥ, ಅಭಿನಂದನಾಥ, ಸುಮತಿನಾಥ ಮತ್ತು ಅನಂತನಾಥರ ಜನ್ಮಸ್ಥಳವೆಂದು ವಿವರಿಸುತ್ತದೆ. ಇದನ್ನು ಪೌರಾಣಿಕ ಭರತ ಚಕ್ರವರ್ತಿಯೊಂದಿಗೆ ಸಂಯೋಜಿಸುತ್ತದೆ. ಗುಪ್ತರ ಕಾಲದಿಂದಲೂ ಹಲವಾರು ಮೂಲಗಳು ಅಯೋಧ್ಯೆ ಮತ್ತು ಸಾಕೇತವನ್ನು ಒಂದೇ ನಗರದ ಹೆಸರಾಗಿ ಉಲ್ಲೇಖಿಸುತ್ತವೆ. ಇಂದಿನ ಅಯೋಧ್ಯೆ ಎಂದು ಜನಪ್ರಿಯವಾಗಿ ಗುರುತಿಸಲ್ಪಟ್ಟಿರುವ ಅಯೋಧ್ಯೆಯ ಪೌರಾಣಿಕ ನಗರವು ಕೋಸಲದ ಹಿಂದೂ ದೇವತೆ ರಾಮನ ಜನ್ಮಸ್ಥಳ ಎಂದು ಕರೆಯಲ್ಪಡುತ್ತದೆ. ಈ ನಂಬಿಕೆಯೇ ಅಯೋಧ್ಯೆಯನ್ನು ಹಿಂದೂಗಳಿಗೆ ಅತ್ಯಂತ ಪವಿತ್ರ ನಗರವೆಂದು ಪೂಜಿಸಲು ಮುಖ್ಯ ಕಾರಣವಾಗಿದೆ. ರಾಮನ ಜನ್ಮಸ್ಥಳ ಎಂಬ ನಂಬಿಕೆಯಿಂದಾಗಿ ಅಯೋಧ್ಯೆಯು ಹಿಂದೂಗಳಿಗೆ 7 ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಮೊದಲನೆಯದು ಎಂದು ಪರಿಗಣಿಸಲಾಗಿದೆ. ಗುರುವೇ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಇಂತಹ ಪವಿತ್ರ ಸ್ಥಳದಲ್ಲಿರುವ ರಾಮ ಮಂದಿರಕ್ಕೆ ಹೇಗೆ ಹೋಗಿ ಬರೋದು ಅಂತ ನಾನು ಈ ವಿಡಿಯೋಲಿ ನಿಮಗೆ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಇಲ್ಲಿಗೆ ಹೋಗಬೇಕು ಅಂತಿರೋರಿಗೆ ಹೆಲ್ಪ್ ಆಗುತ್ತೆ. ರೂಟ್ ಮ್ಯಾಪ್ನ ನೋಡೋಣ. ಬ್ಯಾಂಗ್ಳೂರ್ನ ನಾನಿಲ್ಲಿ ಸೆಂಟರ್ ಆಗಿಟ್ಕೊಂಡು ಬ್ಯಾಂಗ್ಳೂರಿಂದ ಅಯೋಧ್ಯೆಗೆ 1900 ಕಿಲೋಮೀಟರ್ಗಳಿದೆ. ಇನ್ನು ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ಗೆ ಬಂದರೆ ಕಾರಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು, ಪ್ಲೇನಲ್ಲಿ ಹೋಗ್ಬೋದು, ಬೈಕಲ್ಲಿ ಹೋಗ್ಬೋದು, ನಡ್ಕೊಂಡು ಕೂಡ ಹೋಗ್ಬೋದು, ಹಾಗೆ ಟ್ರೈನಲ್ಲಿ ಹೋಗ್ಬೋದು. ನಾನಿಲ್ಲಿ ಚೂಸ್ ಮಾಡ್ಕೊಂಡಿರೋದು ಟ್ರೈನ್ನ. ಬ್ಯಾಂಗ್ಳೂರಿಂದ ಅಯೋಧ್ಯೆಗೆ ಸದ್ಯಕ್ಕೆ ಅವೈಲೇಬಲ್ ಇರುವಂತಹ ಟ್ರೈನು ಒಂದೇ ಟ್ರೈನು, ಅದು ಕೂಡ ವಾರದಲ್ಲಿ ಒಂದೇ ದಿನ, ಥರ್ಸ್ಡೇಸ್ ಮಾತ್ರ. ಗುರುವಾರದೊತ್ತು ಒಂದೇ ಟ್ರೈನು ಅವೈಲೇಬಲ್ ಇರೋದು, ಅದು GKP ಎಕ್ಸ್ಪ್ರೆಸ್ಸು. ಇದು ಯಶವಂತಪುರ ಜಂಕ್ಷನ್ ಬ್ಯಾಂಗ್ಳೂರಿಂದ ರಾತ್ರಿ 11:15ಗೆ ಹೊರಟು, ಅಂದರೆ ಇವತ್ತು ನೈಟ್ 11:15ಗೆ ಹೊರಟು ನಾಡಿದ್ದು ಸಂಜೆ 4:00ವರೆಗೆ ಅಯೋಧ್ಯೆ ಧಾಮ್ ಜಂಕ್ಷನ್ನ ರೀಚ್ ಆಗುತ್ತೆ. ರಾಮ ಮಂದಿರದ ಹತ್ತಿರದಲ್ಲೇ ಇರುವಂತಹ ಅಯೋಧ್ಯೆ ಧಾಮ್ ಜಂಕ್ಷನ್ನು ಸುಮಾರು 41 ಅವರ್ ತಗೊಳುತ್ತೆ ರೀಚ್ ಆಗೋಕ್ಕೆ. ಇದರ ಟಿಕೆಟ್ ಪ್ರೈಸ್ ಬಂದು 820 ರೂಪಾಯಿ. ನಾನಿಲ್ಲಿ 14ನೇ ತಾರೀಕು ಹೊರಟು 21ನೇ ತಾರೀಕು ವಾಪಸ್ ಬರೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಇದೇ ಥರ ಪ್ಲ್ಯಾನ್ ಮಾಡ್ಕೊಳ್ಳೋದು. ಬ್ಯಾಂಗ್ಳೂರಿಂದ 14ನೇ ತಾರೀಕು ಹೊರಟು ಅಯೋಧ್ಯೆನ 16ನೇ ತಾರೀಕು ರೀಚ್ ಆಗುತ್ತೆ. ಸಂಜೆ 4:00ವರೆಗೆ ಅಯೋಧ್ಯೆ ಧಾಮ್ ಜಂಕ್ಷನ್ನ ರೀಚ್ ಆಗುತ್ತೆ. ರೀಚ್ ಆದಮೇಲೆ ರೂಮ್ ಚೆಕ್-ಇನ್ ಆಗಬೇಕಾಗತ್ತೆ. ರೂಮ್ ಬುಕ್ಕಿಂಗ್ಸ್ನೆಲ್ಲ ಮುಂಚೆನೇ ಮಾಡ್ಕೊಂಡಿರ್ಬೇಕಾಗತ್ತೆ. ಸದ್ಯಕ್ಕೆ ರಾಮ ಮಂದಿರ ಹತ್ರ ರೂಮ್ಸ್ಗಳು ಸಿಗೋದು ಕಷ್ಟ ಆಗಿರೋದ್ರಿಂದ ರೂಮ್ಸ್ನ ಸ್ವಲ್ಪ ದೂರದಲ್ಲೇ ಮಾಡ್ಕೋಬೇಕಾಗತ್ತೆ. ಇಲ್ಲಿ ರೂಮ್ಸ್ಗಳು ಎಲ್ಲಿ ಅವೈಲೇಬಲ್ ಇದೆ ಅಂತ ತೋರಿಸ್ತಿದ್ದೀನಿ. 1500ರಿಂದ ಸ್ಟಾರ್ಟ್ ಆಗಿ 5000 ತನಕನೂ ಹೋಗುತ್ತೆ. ನಿಮ್ಮ ಅನುಕೂಲ ತಕ್ಕಂತೆ ನೀವು ಬುಕ್ ಮಾಡ್ಕೊಳ್ಬೋದು. ಇನ್ನು ರೂಮ್ ಚೆಕ್-ಇನ್ ಆದಮೇಲೆ ರಾತ್ರಿ ಅಲ್ಲೇ ಸಿಟಿ ರೌಂಡ್ಸ್ನ ಹೊಡ್ಕೊಂಡು ಸ್ಟೇ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದು ರಾಮ ಮಂದಿರ ದರ್ಶನಕ್ಕೆ ಹೋಗಬೇಕಾಗತ್ತೆ. ಇನ್ನು ಮಧ್ಯಾಹ್ನ ಊಟದ ವ್ಯವಸ್ಥೆ ಸದ್ಯಕ್ಕೆ ಇಲ್ದಿರೋದ್ರಿಂದ ಆಚೆ ಕಡೆ ಹೋಟೆಲಲ್ಲೇ ಊಟನ ಮಾಡಬೇಕಾಗತ್ತೆ. 17ನೇ ತಾರೀಕು ರಾಮನ ದರ್ಶನ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಡೈರೆಕ್ಟು ಅಯೋಧ್ಯೆಯಿಂದ ಬ್ಯಾಂಗ್ಳೂರ್ಗೆ ಅವೈಲೇಬಲ್ ಇರುವಂತಹ ಟ್ರೈನು ಮಂಗಳವಾರದೊತ್ತು, ಅದು 19ನೇ ತಾರೀಕು. ಸೊ ಇದ್ರ ಮಧ್ಯ ನಮಗೆ 2 ದಿನ ಸಿಗೋದ್ರಿಂದ ನಾವು ಅಲ್ಲಿ ಯಾವ್ಯಾವ ಪ್ಲೇಸ್ನ ನೋಡ್ಬೋದು ಅಂತ ಒಂದು ಲಿಸ್ಟ್ ಕೊಟ್ಟಿದ್ದೀನಿ. ಈ ಎಲ್ಲ ಪ್ಲೇಸ್ಗಳನ್ನೂ ನೋಡಿಕೊಂಡು ಬರ್ಬೋದು. ಅಯೋಧ್ಯೆಯಲ್ಲಿ ಎಲ್ಲ ಪ್ಲೇಸಸ್ಸು ನೋಡ್ಕೊಂಡಾದ್ಮೇಲೆ ರೂಮ್ ಚೆಕ್ಔಟ್ ಮಾಡಿ ರಿಟರ್ನು ಬರಬೇಕಾಗತ್ತೆ. ರಿಟರ್ನ್ ಟ್ರೈನು ಅವೈಲೇಬಲ್ ಇರೋದು ಮಂಗಳವಾರದೊತ್ತು ಮಾತ್ರ. ನಾನಿಲ್ಲಿ 19ನೇ ತಾರೀಕು ಅವೈಲೇಬಲ್ ಇರುವಂತಹ GKP ಎಕ್ಸ್ಪ್ರೆಸ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಇದು ಮಧ್ಯಾಹ್ನ 11:45ಕ್ಕೆ ಅಯೋಧ್ಯೆ ಧಾಮಿಂದ ಹೊರಟು 21ನೇ ತಾರೀಕು ಬೆಳಿಗ್ಗೆ 10:30ಕ್ಕೆ ಯಶವಂತಪುರ ಜಂಕ್ಷನ್ ಬ್ಯಾಂಗ್ಳೂರ್ನ ರೀಚ್ ಆಗುತ್ತೆ. ಸುಮಾರು 46 ಅವರ್ ತಗೊಳುತ್ತೆ ರೀಚ್ ಆಗಕ್ಕೆ. ಇದರ ಟಿಕೆಟ್ ಪ್ರೈಸ್ ಬಂದು 815 ರೂಪಾಯಿ. ಕರ್ನಾಟಕದಿಂದ ಅಯೋಧ್ಯೆಗೆ ಹೇಗೆ ಹೋಗಿ ಬರೋದು ಅಂತ ನೋಡಿದ್ರಲ್ಲ. ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿಗೆ ಹೋಗಬೇಕು ಅಂತಿರೋರಿಗೆ ಹೆಲ್ಪ್ ಆಗುತ್ತೆ. ಏನೇ ಡೌಟ್ಸ್ ಇರೋ ಕಮೆಂಟ್ ಮಾಡಿ ಕೇಳಿ. ಹಾಗೆ ಹೊಸಬ್ರು ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ.